ಅದು ಸ್ವಲ್ಪ ಜಾಗೃತಿಯಿಂದ ಇರಿ. ಸಮಾಜ ಆತಂಕ ಸೃಷ್ಟಿಸುವಂಥ ಅಗತ್ಯ ಬೇಡ ಇದರಲ್ಲಿ. ಸೊ ನಾವು ಇದರ ಬಗ್ಗೆ ಕಾನೂನು ಕಲಿತುಕೊಂಡು ಜಾಗೃತರಾಗಿರೋದು ಒಳಿತು. ಮತ್ತು ನಾನು ಎಲ್ಲರಿಗೂ ಕೂಡ ಹೇಳೋದಿಷ್ಟೇ, ಇದರಲ್ಲಿ ಸಹ ಒಂದು ಇದು ಯಾಕೆ ಇದೇನು ಹೊಸತೇನಂತ ವಿಚಾರ ಅಲ್ಲ. ಇಟ್ಸ್ ಸಿಟಿಸನ್ಶಿಪ್ 1951 1955 ಸಿಟಿಸನ್ಶಿಪ್ ಆ್ಯಕ್ಟ್ ಅಂತ ಬಂತು. 1955 2003 ಸಿಟಿಸನ್ಸ್ ಆ್ಯಂಡ್ ಇಶ್ಯೂ ಆಫ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ 2003 ರೂಲ್ಸ್ ಫ್ರೇಮ್ ಆಯಿತು. ಇದನ್ನೀಗ ಅಪ್ಡೇಟ್ ಮಾಡಿದ್ದಾರೆ. ಆದ ಕಾರಣ ಇದನ್ನು ಗೊಂದಲಗೊಳಪಡಿಸುವುದ ಆತಂಕಗೊಳಪಡಿಸುವ ವಿಚಾರ ಅಲ್ಲ. ಈಗ ಏನಂತ ಹೇಳಿದರೆ, ಈ ಕಾನೂನು ಏನು, ಈ ರೂಲ್ಸ್ ನೀತಿ ನಿಯಮಗಳೇನು, ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ ಅದರಲ್ಲಿ ಲೋಪದೋಷ ಇದ್ದರೆ ಅದನ್ನು ನಾವು ಕೇಂದ್ರೀಕರಿಸಿಕೊಂಡು ಅದನ್ನು ಸರಿಪಡಿಸಲಿಕ್ಕೆ ಹೋಗುವಂಥ ಅವಕಾಶ ಹೋಗುತ್ತೋ. ಇದರಲ್ಲಿ ಇದು ಬಹುತೇಕ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ವರ್ಗದ ಬಡವರಿಗೆ ಮತ್ತು ಕೆಲವೊಂದು ನಿರ್ಗತಿಕರಿಗೆ ಕೆಲವೊಂದು ಕಡೆ ಕೆಲವು ಸಮಸ್ಯೆ ಆಗುವಂಥದ್ದು ಭಾರತ ದೇಶದ್ದು. ಹೊರಗಿನ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಕುಟುಂಬ ಯಾರು ಇಲ್ಲ ಅಂತ ಅತ್ಯಂತ ಹಿರಿಯರು ವಯಸ್ಸಾದವರು ಅಂಥವ್ರಿಗೆ ಇವತ್ತು ಇದರಲ್ಲಿ ಅಂಥವ್ರು ನಮ್ಮ ನೈಜವಾದ ನಮ್ಮ ನೆಲದವರಾದ ಮಣ್ಣಿನವರಿಗೆ ತೊಂದರೆ ಇದ್ದರೆ ಆಗಬಾರ್ದು. ಮತ್ತು ಇದನ್ನು ಯಾರು ಕೂಡ ರಾಜಕೀಯವಾಗಿ ಮತ್ತು ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ಕೆಲವು ಬಯಲು ಇಟ್ಕೊಳ್ಳಲಿಕ್ಕೆ ಈ ರೀತಿಯ ಎಲ್ಲವೂ ಕೂಡ ಇಲ್ಲಿ ಕೂಡ ಆಗಬಾರ್ದು. ಬಿಜೆಪಿ ಅಧ್ಯಕ್ಷರು ಅಮಿತ್ ಶಾ ಅವರ ಸಂದರ್ಶನದಲ್ಲಿ ಅಲ್ಪಸಂಖ್ಯಾತರ ಈ ರೀತಿಯ ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ಅಮಿತ್ ಶಾ ಅವ್ರನ್ನ ಈ ರೀತಿಯ ಈ ಹೇಳಿಕೆಗಳು ಇಡೀ ಗೊಂದಲ ಸೃಷ್ಟಿಸ್ತದೆ. ಇದು ಜನರಿಗೆ ಉಪಕಾರ ಆಗೋದಿಲ್ಲ. ಇದೊಂದು ಬೇಜವಾಬ್ದಾರಿ ಮತ್ತು ಒಂದು ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತಹ ಮಾತಾಡುವಂತಹ ಮಾತಲ್ಲ. ಎಲ್ಲವನ್ನು ಕೂಡ ರಾಜಕೀಯವಾಗಿ ನೋಡಬೇಡಿ. ದೇಶದ ಪ್ರತಿಯೊಬ್ಬರನ್ನು ಕೂಡ ರಾಜಕೀಯದ ದೃಷ್ಟಿಯಿಂದ ಓಟಿಂದ ನೋಡಬೇಡಿ. ಇವತ್ತು ಕೇರಳಕ್ಕೆ ಬಂದು ಹೇಳ್ತಾರೆ ಅದು ತಿನ್ಬೋದು, ಕರ್ನಾಟಕ ಬಂದು ಹೇಳ್ತಾರೆ ಇದು ತಿನ್ನಬಾರ್ದು, ಗೋವಾಕ್ಕೆ ಹೋಗಿ ಹೇಳ್ತಾರೆ ಇದು ತಿನ್ಬೋದು, ಯು ಪಿಯಲ್ಲಿ ಹೋಗಿ ಹೇಳ್ತಾರೆ ತಿನ್ನಬಾರ್ದು, ನಾರ್ತ್ ಈಸ್ಟರ್ನಲ್ಲಿ ಹೇಳ್ತಾರೆ ಅದು ಸ್ಟೇಟ್ ಸಬ್ಜೆಕ್ಟ್. ಎಂಥ ಒಬ್ಬರು ಕೇಂದ್ರದ ಸಚಿವ ಸ್ಥಾನ ಇರ್ತೀವಿ. ಈಗ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಬಂತು, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನು ಬೇರೆ ಬೇರೆ ಬುದ್ಧಿಸ್ಟ್ ಬೇರೆ ಬೇರೆ ಎಲ್ಲ ಕೂಡ ಅಲ್ಲಿ ಬಂದಿದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ನಿಮಗೆ ತೊಂದರೆ ಇಲ್ಲ, ಬೇರೆಯವರಿಗೂ ಇದನ್ನೆಲ್ಲ ಈ ದೇಶದ ವಿಚಾರಗಳನ್ನು ಪ್ರತಿಯೊಂದು ಕೂಡ ರಾಜಕೀಯವಾಗಿ ಪ್ರತಿಯೊಂದು ಭಾವನಾತ್ಮಕ ನೋಡಿದರೆ ಭವಿಷ್ಯದಲ್ಲಿ ಬಹುಶಃ ಇವರೇನೋ ಮಾಡಿ ಹೋಗ್ಬೋದು, ಮುಂದೆ ಬರೋರಿಗೆ ಅದನ್ನು ಸರಿಕೊಂಡು ಹೋಗುವಂಥ ವಿಚಾರ ಇದೆ ಅಲ್ಲ. ಕಾಂಗ್ರೆಸ್ ಪಕ್ಷ ಏನು ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಅವರು ಅಲ್ಲಿ ಸಬ್ಜೆಕ್ಟ್ ನೋಡಿ, ನಮಗೆ ಹೋಮ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ನಮಗೆ ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ನಮಗೆ ಅವ್ರ ಹತ್ರ ಇಲ್ಲಲ್ಲ, ಅವ್ರ ಹತ್ರ ಭಾಳ ಸ್ಪಷ್ಟವಾಗಿ ಮಾತಾಡಿದ್ದೇನೆ. ಹೋಮ್ ಮಿನಿಸ್ಟರ್ ಹತ್ರ ಭಾಳ ಸ್ಪಷ್ಟವಾಗಿ ಮಾತಾಡಿದ್ದೇನೆ. ಮತ್ತು ಕೇಂದ್ರದ ಗೃಹ ಸಚಿವರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ರಾಜ್ಯದ ಗೃಹ ಸಚಿವರು ಈ ಶುಡ್ ಗಿವ್ ಕ್ಲಾರಿಫಿಕೇಶನ್. ಮತ್ತು ಯಾವುದೇ ವರ್ಗಕ್ಕೂ ಇದರಿಂದ ಅವರು ತೊಂದರೆ ಮಾಡಲಿಕ್ಕೆ ಮತ್ತು ಅದನ್ನು ಟಾರ್ಗೆಟ್ ಮಾಡೋದನ್ನು ನಾವು ಬಿಡುವುದೂ ಇಲ್ಲ ಇದರಲ್ಲಿ ಅಂಥದ್ದನ್ನು. ಸೊ ಈ ದೇಶದ ಹಿತದೃಷ್ಟಿಯಿಂದ ಎಲ್ಲ ಉತ್ತಮವಾಗಿ ತರಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಅದರಿಂದ ಯಾರಿಗೊಬ್ಬರು ತೊಂದರೆ ಆ ಉದ್ದೇಶ ಅಲ್ಲ. ನಮಗೆ ದೇಶ ನೋಡಿ, ದೇಶ ನಮಗೆ ಎಲ್ಲರಿಗೂ ಪ್ರಮುಖ. ದೇಶ ಇದ್ದರೆ ನಾವಿರ್ತೇವೆ, ನಾವಿದ್ದರೆ ನಮ್ಮ ಧರ್ಮ ಇರ್ತದೆ. ದೇಶ ಇಲ್ಲದ್ರೆ ನಾವಿಲ್ಲ, ನಮ್ಮ ಧರ್ಮ ಇಲ್ಲ. ಸೊ ದೇಶ ನಂಬರ್ 1. ಆದರೆ ಅದನ್ನು ದೇಶ ಒಳಗಡೆ ಗೊಂದಲ ಸೃಷ್ಟಿಸುವಂತಹ ಅವರು ಬಹುಶಃ ಅವರಷ್ಟು ಈ ಸಮಾಜದ ಶಕ್ತಿಗಳು ಬೇರೆ ಯಾರು ಕೂಡ ಅಲ್ಲ. ಒಳಗಿದ್ದುಕೊಂಡ್ರೆ ನಮಗೆ ಸಮಸ್ಯೆ ಮಾಡ್ಬೋದು. ಆದರೆ ಇಲ್ಲಿ ಏನಿದೆ, ಸಿಟಿಸನ್ಸ್ ಐಡೆಂಟಿಟಿ ಕಾರ್ಡ್ ಕೊಡುವಂಥದ್ದು, ಅದಕ್ಕಿಂತ ರೂಲ್ಸ್ ಫ್ರೇಮ್ ಮಾಡಿ ಇದೆ ಅದನ್ನೀಗ ನಾವು ಚರ್ಚೆ ಮಾಡ್ತಿದ್ದೇವೆ. ಲೋಪದೋಷ ಇದ್ದರೆ ನಾವು ಅದನ್ನು ಗೃಹ ಸಚಿವರಿಗೆ ನಾವು ತಿಳಿಸ್ತೇವೆ. ಅದರ ಬಗ್ಗೆ ಎಲ್ಲೊಂದು ಜನಜಾಗೃತಿ ಮೂಡಿಸಿ ಅಂಥ ನಿರ್ಗತಿ ಎಲ್ಲ ವರ್ಗದ ಬಡವರು, ನಿರ್ಗತಿಕರು, ಸ್ಲಮ್ಮಿನಲ್ಲಿ ಜೀವಿಸುವವರು ಮತ್ತು ಅತ್ಯಂತ ಯಾರು ಶಿಕ್ಷಣ ಇಲ್ಲ ಇಂಥವರಿಗೆ ಸಹಕಾರ ಕೊಟ್ಟು ಅವರಿಗೆ ಐಡೆಂಟಿಫಿಕೇಷನ್ ಕೊಡಿಸುವಂಥದ್ದು ಅದು ಎಲ್ಲದ ಒಂದು ಇಟ್ಸ್ ಕಲೆಕ್ಟಿವ್ ಡಿಸಿಷನ್. ಎಲ್ಲ ನಮ್ಮ ಸೋದರತೆಯಿಂದ ಆ ವರ್ಗ ಈ ವರ್ಗ ಅಂತ ಎಲ್ಲರಿಗೂ ನಾವು ಸಹಕರಿಸ್ಕೊಂಡು ಹೋಗುವಂಥದ್ದು. ಅದು ಇನ್ನೂ ಕೂಡ ರಾಜ್ಯದಲ್ಲಿ ಬರಲಿಲ್ಲ.
ಬಾಂಗ್ಲಾ ಬೇರೆ ರಾಜ್ಯ ದೇಶಗಳಿಂದ ಬಂದು ನೆಲೆಸಿದವರು ಅಲ್ಲ, ಬೇರೆ ನಾವು ಯಾಕೆ ಇದು ಮಾಡಬೇಕು? ಹೋಗಲಿ, ಅದು ವಾಟ್ ಇಸ್ ನಮಗೇನು ಸಬ್ಜೆಕ್ಟ್? ಸರ್ಕಾರ ಕರೆಕ್ಟ್. ಮತ್ತು ಬಾಂಗ್ಲಾದವ್ರು ಇಲ್ಲಿಗೆ ಕೊಡಬೇಕಂತೇನು? ಯಾಕೆ ಕೊಡಬೇಕು? ನಾವೀಗ ಸೌದಿಗೆ ಹೋದರೆ ಒಂದು ದಿವಸ ತೆಗೆದು ಬಿಸಾಡ್ತಾರೆ ಅಲ್ಲಿಂದ, ಒಂದು ಜೈಲಿಗೆ ಅಥವಾ ಊರಿಗೆ. ದುಬೈಗೆ ಹೋದರೆ ಅರ್ಧ ದಿವಸ ನೀವಿಲ್ಲ, ನೀವು ಯಾಕೆ ಪಾಸ್ಪೋರ್ಟ್ ಇದ್ದರೂ ಕೂಡ ನೀವು ರೂಮಲ್ಲಿ ಇಟ್ಟು ಬಂದರೆ ನೀವು ಜೈಲಿಗೆ ಹಾಕ್ತಾರೆ, ಮತ್ತೆ ಪಾಸ್ಪೋರ್ಟ್ ಮತ್ತೆ ನೋಡುವ ಅಂತೇಳಿ ಆಯ್ತಲ್ಲಿ. ಸೊ ನಾವು ನಮ್ಮ ನೆಲದಲ್ಲಿದ್ದುಕೊಂಡು ಇಲ್ಲಿದ್ದವರು ಇಲ್ಲಿಗೆ ಯಾರಿಗೂ ತಾವು ಬೇರೆ ಊರಿನವರು ಇದ್ದರೆ ಅವರು ಅವ್ರು ನೋಡ್ಕೊಳ್ಬೇಕಲ್ಲ ಅದು ಸಂಬಂಧ ಇದರಲ್ಲಿ. ಸೊ ಅದಲ್ಲಿ ಇರ್ಬೋದು, ಇಷ್ಟು ವರ್ಷ ನಂತರ ಬಂದದ್ದು ಬೇರೆ ವಿಚಾರ. ಅಲ್ಟಿಮೇಟ್ಲಿ ನಮಗೆ ಒಬ್ಬರನ್ನೇ ಏನು ಗುರಿಯಾಗಿಸ್ಕೊಂಡು ಹೇಳೋದು, ಈ ರೀತಿಯ ಒಂದು ಸಮಾಜವನ್ನು ವಿಭಾಗ ಮಾಡುವಂತಹ ಮತ್ತು ಭಾವನಾತ್ಮಕವಾದ ವಿಚಾರ ತರುವಂಥದ್ದು, ಅದು ನಾವು ಖಂಡಿಸ್ತೇವೆ. ಇದೊಂದು ಕೇಂದ್ರದ ಗೃಹ ಸಚಿವರಿಗೆ ಮಾತಾಡೋದ ಮಾತು ಅಲ್ಲ. ಯಾರೇ ಇರಲಿ, ಅವರು ಈ ಮಣ್ಣಿನವರಾದರೆ, ಇಲ್ಲಿಯವರಾದರೆ ಬಹುಶಃ ಇವತ್ತು ಅವರಿಗೆ ಇಲ್ಲಿ ಅವಕಾಶ ಇವತ್ತು ಕೊಡಲೇಬೇಕು. ಆಯಿತು. ಸೊ ಇದರಲ್ಲಿ ಗೊಂದಲ ಬೇಡ, ಎಚ್ಚರಿಕೆ ಇರಲಿ. ಇದರ ಬಗ್ಗೆ ಕಾನೂನು ಏನಂತ ಕಲೀರಿ. ಸ್ವಲ್ಪ ಎಲ್ಲರೂ ಕೂಡ ಎಲ್ಲ ಜಾತಿ ಎಲ್ಲ ಧರ್ಮ ಒಗ್ಗಟ್ಟಾಗಿದ್ದುಕೊಂಡು ಜನದಾಗಿ ಮುಗಿಸಿ ಒಬ್ಬರಿಗೊಬ್ಬರ ಸಹಾಯ ಮಾಡಿಕೊಂಡು ಸಿಸ್ಟಮ್ ಅಂತ ಒಂದು ಅವಕಾಶ ಆಗಬೇಕು. ಮತ್ತು ಇದು ಯಾರಾದರೂ ಕೆಲವರಿಗೆ ತೊಂದರೆ ಆಗುವಂಥದ್ದು, ಕೆಲವರಿಗೆ ವರ್ಗವನ್ನು ಗುರಿ ತೆಗೆದುಕೊಂಡದ್ದು, ಅದನ್ನು ಬಹುಶಃ ಆದರೆ ಅದನ್ನು ರಾಜ್ಯದಲ್ಲಿ ನಾವು ಅದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಯಾವುದೇ ತಾರತಮ್ಯಕ್ಕೂ ನಾವು ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಸ್ಪಷ್ಟವಾಗಿ ನಾವು ರಾಜ್ಯದ ನಮ್ಮ ಗೃಹ ಸಚಿವರಿಗೆ ಮುಖ್ಯವಾಗಿ ಸ್ಪಷ್ಟವಾಗಿ ನಾವು ತಿಳಿಸ್ತೇವೆ.